ನಾವು 2ನೇ ತಾರೀಕು ನರಸೀಪುರದಲ್ಲಿ ಕಾಮನ್ಗೆ ಸ್ಟ್ರೈಕ್ ಮಾಡಿದ್ವು. ಒಂದಷ್ಟು ಜನ ಬಂದ್ರು, ಸಭೆಗೆ ಬಂದಿದ್ರು, ಹೋದ್ರು. ಓಕೆ, ಈ DC ಅವ್ರು ಕೇಳ್ತೀನಿ ನಾನು, ಇಲ್ಲಿವರೆಗೂ DC ಅವ್ರಿಗೆ ಕೇಳಿಸ್ಕೊಳ್ಳಿ, ಅವ್ರು ಒಳಗಡೆ ಕೂತಿದ್ರ, ಇಲ್ಲಿವರೆಗೂ ಇಷ್ಟು ಸಭೆಗಳಾಗವೆ, ಇಷ್ಟು ಬ್ರಹ್ಮರಂಗ ಹೋಗವೆ, ಒಂದು ಚೂರಾದ್ರೂ ಏನಾದ್ರೂ ಒಂದು ಕಾರ್ಯಾಂಗದ ವ್ಯವಸ್ಥೆ ಆಗಿದೆಯಾ? ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಅರ್ಜಿಗೆ ಒಂದು ಬೆಲೆ ಇದೆಯಾ? ಸುಮ್ನೆ ಹೋರಾಟ ಮಾಡ್ತೀವಿ ಅಂತ ಬಿಡೋದ್ರ DC ಅವರು. ನೋಡ್ರಿ, ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳೋದು, ಮಾದೇವಪ್ಪನವ್ರಿಗೆ ಹೇಳೋದು, ಖರ್ಗೆ ಅವ್ರಿಗೆ ಹೇಳೋದು, ನಿಮ್ದು ಏನು ಆಟ ನಡೆದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೀವು ಯಾವಾಗ ರಾಜೀನಾಮೆ ಅಧಿಕಾರಕ್ಕೋಸ್ಕರ ಅಂಟಿಕ ಕೂತಿದ್ದಾರೆ, ನೀವು ಅಲ್ಲಿವರೆಗೂ ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಗಲ್ಲ. ನೀವು ತಿಳ್ಕೊಳ್ಳಿ ಅದನ್ನ. ಎಲ್ಲಿವರೆಗೂ ನೀವು ರಾಜಕೀಯ ಮಾಡ್ಕೊಂಡು ಅಲ್ಲಿ ಯಾರು ಪರಮೇಶ್ವರ್ ಅವ್ರಿಗೆ ಎರಗೈನವ್ರು ಮೋಸ ಮಾಡ್ಬಿಡ್ತಾರೆ, ಇಲ್ಲಿ ಯಾರು ಓಟ್ ಹಾಕ್ತೇವೆ ಅಂತಾರೆ, ಇನ್ಯಾರು ಓಟ್ ಹಾಕ್ತೇವೆ ಅಂತಾರೆ ಅನ್ನೋ ಒಂದು ಓಟ್ ಕಟ್ಕೊಂಡಿದ್ದಾರೆ. ನೀವು ಇದನ್ನ ಬಿಡ್ಬೇಕು ದಯವಿಟ್ಟು. ನೀವು ಮುಂದೊಂದಿನ ನೀವು ಚುನಾವಣೆ ಬರ್ತೀರಾ, ಇನ್ನು 2 ವರ್ಷ ಆದ್ಮೇಲೆ ಚುನಾವಣೆ ಬರ್ತೀರಾ, ನಮ್ಮ ಬಲಗೈ ಸಮಾಜ ನಿಮಗೆ ಸರಿಯಾದ ತಕ್ಕ ಉತ್ತರನ ಕೊಡ್ತದೆ ಅಂತ ನಾನು ಈ ಒಳ ಮೀಸಲಾತಿಲಿ ಏನಾದ್ರೂ ನಮ್ಮ ಬಲಗೈನವ್ರಿಗೆ ಅನ್ಯಾಯ ಆದ್ರೆ ನಾವು ರಾಜಭವನ್ ಚಲೋ ಮಾಡ್ತೀವಿ. ಅದನ್ನ ಗಮನದಲ್ಲಿ ಇಟ್ಕೋಬೇಕು ಸಿದ್ದರಾಮಯ್ಯನವರು. ನಾವ್ ಇಲ್ಲೇ ಸುಮ್ನೆ ಕೂತೀವಿ ಅಂತ ಬಿಟ್ಟವ್ರೆ.